ಕಾರ್ಡ್ ಎಂಟ್ರಿ ಶೋಭಾನ ಟಾರ್ಗೆಟ್ ಮಾಡಿದ್ರ ಮಂಜಣ್ಣ. ಬೇಕಂತಲೇ ಕೆಳಗೆ ಬೀಳಿಸಿ ಸೇಡು ತೀರಿಸಿಕೊಂಡ್ರ ಉಗ್ರ ಮಂಜು. ಮಂಜು ದ್ವೇಷಕ್ಕೆ ಆ ಒಂದು ಮಾತು ಕಾರಣನ? ವೆಸ್ಟ್ ನನ್ ಮಗ ಬಂದ ದಿನವೇ ರಜತ್ ವಿವಾದ. ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡುವಾಗ ಹುಷಾರಾಗಿ ಇರಬೇಕು. ಜಾಗೃತಿ ಇಲ್ಲದಿದ್ರೆ ಕೆಲವೊಂದು ಸರ್ತಿ ಏನಾದ್ರೂ ಆಗುತ್ತೆ ಅನ್ನೋಕೆ ಭಾರಿ ಉತ್ಸಾಹ ತೋರಿದ ಶೋಭಾ ಅವರು ಮೇಲಿಂದ ಬೀಳುವಂತಾಗಿದೆ. ಇದಕ್ಕೆ ನೇರವಾಗಿ ಮಂಜಣ್ಣ ಹೊಣೆ ಅಂತಿದ್ದಾರೆ ಬಿಗ್ ಬಾಸ್ ಅಭಿಮಾನಿಗಳು. ಹೌದು, ಕೆಟ್ಟ ಪದಗಳನ್ನ ಅನುಭವಿಸಿದ ಕಾರಣಕ್ಕೆ ಲಾಯರ್ ಜಗದೀಶ್ ಶಿಕ್ಷೆ ಅನುಭವಿಸಿ ಮನೆಯಿಂದ ಹೊರಬಿದ್ರು. ಜೊತೆಗೆ ರಂಜಿತ್ ಕೂಡ ಹೊರಗೆ ಬರುವಂತಾಯ್ತು. ಹಲ್ಲೆ ಯತ್ನ ಆರೋಪದಡಿ ಅವರಿಗೆ ಶಿಕ್ಷೆ ಎದುರಾಯಿತು. ಇದೀಗ ಬಿಗ್ ಬಾಸ್ ಮನೆಗೆ ಮತ್ತಿಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ದಾರೆ. ರಜತ್ ಜೊತೆಗೆ ಶೋಭಾ ಶೆಟ್ಟಿ ಹೊಸದಾಗಿ ಮನೆ ಸೇರಿದ್ದಾರೆ. ಗೋಲ್ಡ್ ಸುರೇಶ್ ಹಾಗೂ ರಜತ್ ಮಾತಿನ ಚಕಮಕಿ ನಡೆದಿದೆ. ರಜತ್ ಮಾತಿಗೆ ಬೇಸರಗೊಂಡ ಸುರೇಶ್ ಬಿಗ್ ಬಾಸ್ ಕ್ಯಾಮೆರಾ ಮುಂದೆ ಕಿರುಚಾಡಿದ್ದಾರೆ. ರಜತ್ ಸುರೇಶ್ಗೆ ಕೆಟ್ಟ ಪದವನ್ನ ಬಳಸಿದ್ದಾರೆ. ಅವರು ಯಾರು ಆ ರೀತಿ ಹೇಳುವುದಕ್ಕೆ ಬಾಗಿಲು ತೆರೆಯಿರಿ ಬಿಗ್ ಬಾಸ್, ನಾನು ಆಟ ಆಡಲ್ಲ, ಮನೆಯಿಂದ ಹೊರ ಹೋಗ್ತೀನಿ ಎಂದು ಮನವಿ ಮಾಡಿದ್ದಾರೆ. ಕೊಳವೆ ಮೂಲಕ ಬರುವ ಚೆಂಡುಗಳನ್ನ ಸಂಗ್ರಹಿಸಿ ಒಂದು ಕಡೆ ಇಡುವ ಟಾಸ್ಕ್ ಅನ್ನ ಸ್ಪರ್ಧಿಗಳಿಗೆ ನೀಡಲಾಗಿದೆ. ಬಹಳ ರೋಚಕವಾಗಿ ಸಾಗಿದ ಟಾಸ್ಕ್ ನಲ್ಲಿ ಸ್ಪರ್ಧಿಗಳ ನಡುವೆ ಕಿರಿಕಾಗಿದೆ. ಮುಖ್ಯವಾಗಿ ಸುರೇಶ್ ಹಾಗೂ ರಜತ್ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ವೇಸ್ಟ್ ನನ್ ಮಗನೆ ಎಂದು ಸುರೇಶ್ ರಜತ್ಗೆ ಕೂಗಾಡಿದ್ದಾರೆ. ಇದಕ್ಕೆ ಸುರೇಶ್ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಮಗನೇ ಗಿಗನೆ ಅಂತಾರೆ, ಇವನು ನನ್ನ ಅಪ್ಪನ ಎಂದು ಬಿಗ್ ಬಾಸ್ಗೆ ಸುರೇಶ್ ಪ್ರಶ್ನೆ ಮಾಡಿದ್ದಾರೆ. ನಾನು ಆಟ ಆಡಲ್ಲ, ಡೋರ್ ತೆಗೆಯಿರಿ, ಹೊರ ಹೋಗ್ತೀನಿ ಎಂದು ಸುರೇಶ್ ಬಾಗಿಲು ತಟ್ಟಿದ್ದಾರೆ. ಇತ್ತ ಅವಾಚ್ಯ ಪದ ಬಳಕೆ ಮಾಡಿದ್ರು ಅಂತ ಜಗದೀಶ್ ಅವರನ್ನ ತೆಗೆದ್ರಿ. ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಅವರನ್ನ ಮನೆಗೆ ಕಳಿಸಿ ಎಂದು ಬಿಗ್ ಬಾಸ್ ಫ್ಯಾನ್ಸ್ ಕಮೆಂಟ್ ಮಾಡ್ತಿದ್ದಾರೆ. ಇನ್ನು ಇವತ್ತಿನ ಗೇಮ್ ನೋಡೋದಾದ್ರೆ, ದೊಡ್ಡದಾಗಿ ಆರ್ಭಟಿಸುತ್ತಾ ಬಿಗ್ ಬಾಸ್ ಮನೆಗೆ ಬಂದ ಶೋಭಾ ಶೆಟ್ಟಿ ಆಟದಲ್ಲಿ ಎಡವಿದ್ದಾರೆ. ಭವ್ಯ ಮುಂದೆ ಎಡವಿ ಬಿದ್ದಿದ್ದಾರೆ. ಮಾತನಾಡಿದ್ದಕ್ಕೆ ತಕ್ಕಂತೆ ಅವರು ಆಟದಲ್ಲಿ ಅಬ್ಬರಿಸಿಲ್ಲ ಅಂತ ಅಂತಿದ್ದಾರೆ. ಭವ್ಯ ಎದುರು ಶೋಭಾ ಶೆಟ್ಟಿ ಸೋತಿದ್ದಾರೆ. ಸೋತ ಬಳಿಕ ಅವರು ಅಳುತ್ತಾ ಕುಳಿತಿದ್ರು. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಶೋಭಾ ಮೊದಲ ಆಟದಲ್ಲೇ ಸೋಲುಂಡಿದ್ದಾರೆ. 2 ತಂಡಗಳಾಗಿ ಈ ಆಟ ಆಡಬೇಕಿತ್ತು. ಟಾಸ್ಕ್ ನಲ್ಲಿ ಒಂದು ತಂಡವನ್ನ ಭವ್ಯ ಮುನ್ನಡೆಸಿದ್ರೆ ಇನ್ನೊಂದು ತಂಡವನ್ನ ಶೋಭಾ ಮುನ್ನಡೆಸಿದ್ರು. ಆಟದ ಮಧ್ಯದಲ್ಲಿ ಶೋಭಾ ಶೆಟ್ಟಿ ಅವರು ಎಡವಿ ಬಿದ್ರು. ಎತ್ತರದಿಂದ ಬಿದ್ರು ಕೂಡ ಅವರು ಆಟವನ್ನ ನಿಲ್ಲಿಸಲಿಲ್ಲ. ದೇವರ ಸ್ಮರಣೆ ಮಾಡುತ್ತಾ ಆಟವನ್ನ ಮುಂದುವರೆಸಿದ್ರು. ಹಾಗಿದ್ರೂ ಕೂಡ ಅವರಿಗೆ ಗೆಲುವು ಸಿಗಲಿಲ್ಲ. ಅಂತಿಮವಾಗಿ ಭವ್ಯ ಅವರ ತಂಡ ಈ ಟಾಸ್ಕ್ ನಲ್ಲಿ ಗೆಲುವು ಸಾಧಿಸಿತು. ಶೋಭಾ ಶೆಟ್ಟಿ ಅವರು ಸೋಲು ಕಂಡ್ರು ಕೂಡ ಸೋತ ಬಳಿಕ ಶೋಭಾ ಶೆಟ್ಟಿ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಒಬ್ಬರೇ ಕುಳಿತು ಅಳಲು ಆರಂಭ ಮಾಡ್ತಾರೆ. ಆಗ ಉಗ್ರ ಮಂಜು ಮುಂತಾದವರು ಹೋಗಿ ಸಮಾಧಾನ ಮಾಡಿದ್ರು. ಜೋರಾಗಿ ಜಗಳ ಮಾಡ್ತಿದ್ದ ಶೋಭಾ ಶೆಟ್ಟಿ ಅವರು ಕೇವಲ ಒಂದು ಟಾಸ್ಕ್ ನಲ್ಲಿ ಸೋತಿದ್ದಕ್ಕೆ ಕಣ್ಣೀರು ಹಾಕಿದಾಗ ಎಲ್ಲರಿಗೂ ಕೂಡ ಆಶ್ಚರ್ಯವಾಯಿತು.